ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಸಖತ್ತಾಗಿರೋ ಪ್ರೋಮೋ ಬಂದಿದೆ. ಹೇಳಬೇಕಂದ್ರೆ ನಿನ್ನೆ ಎಲಿಮಿನೇಟ್ ಆದವರು ಎಲ್ಲಿದ್ದಾರೆ, ಆಮೇಲೆ ಅವ್ರ ಮನೆಗೆ ಹೋದ್ರಾ ಅಥವಾ ಇಲ್ವಾ ಅನ್ನೋದನ್ನು ಕ್ಲಾರಿಟಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ನಾ ಹೇಳಿರೋ ಥರನೇ ಸೀಕ್ರೆಟ್ ರೂಮಲ್ಲಿದ್ದಾರೆ ಧ್ರುವಂತ್ ಅವರು ಮತ್ತು ರಕ್ಷಿತಾ ಅವರು. ಆಮೇಲೆ ಧ್ರುವಂತ್ ಅವರು ರಕ್ಷಿತಾ ಅವರು ಹೋದ್ಮೇಲೆ ಮನೆಯವ್ರ ರಿಯಾಕ್ಷನ್ ಹೇಗಿತ್ತು ಬನ್ನಿ ಪ್ರೊಮೋ ನೋಡ್ತಾ ಮಾತಾಡೋಣ. ಅವಳದೊಂದೇ ಪ್ರಾಬ್ಲಮ್, ತುಂಬಾ ಕನ್ಫ್ಯೂಸ್ಡ್ ಆಗಿರ್ತಿದ್ದೆ ನೋಡ್ರಿ. ಅವಳು ಹೋಗೋವಾಗ ಮನೆಯಿಂದ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರಿತ್ತು ನೋಡ್ರಿ. ಅವನ ಬಗ್ಗೆ ನಾವು ಮಾತಾಡ್ಸ್ಲೂ ಇಲ್ಲ. ಅವನ್ನ ನನ್ನ ಜನ ನನಗೆ ಬಿಟ್ಟು ಕೊಡ್ಲಿಲ್ಲ. ನಿನ್ನಂತವ್ರೆ ನಿನ್ನ ಜನ. ನಿಮ್ದು ಇಡೀ ಮನೇಲಿ ನಿಮ್ದು ಆನ್ ದ ಸ್ಪಾಟ್ ನಾಟಕಗಳನ್ನ ನಾನು ನೋಡ್ಕೊಂಡೇ ರೂಮಲ್ಲಿ ನಾನು ಹೋಗ್ತಾ ಇದ್ದೀನಿ ನಿಜವಾಗ್ಲೂ, ಮತ್ತೆ ಬರ್ತೀನೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿದ್ರು. ಸೊ ಇಲ್ಲಿ ಧ್ರುವಂತ ಹೋಗ್ತಾರೆ ಅಂತಂದ್ರೆ ಎಲ್ಲರೂ ನಂಬ್ತಾರೆ. ಬಟ್ ರಕ್ಷಿತಾ ಶೆಟ್ಟಿ ಹೋಗ್ತಾರೆ ಅಂತಂದ್ರೆ ಎಲ್ಲರಿಗೂ ಡೌಟ್ ಬಂದಿದ್ದಂತೆ ಸಹಜ. ಒಂದು ಸ್ವಲ್ಪ ಜನಕ್ಕೆ ಬಂದಿದೆ, ಒಂದು ಸ್ವಲ್ಪ ಜನಕ್ಕೆ ಹೋಗ್ಬೋದು ಬಿಡು ಅಂತ ಅನ್ನೋರು ತುಂಬ ಜನ ಇದ್ದಾರೆ. ಬಟ್ ಇಲ್ಲಿ ರಕ್ಷಿತಾ ಶೆಟ್ಟಿ ಫ್ಯಾನ್ ಬೇಸ್ಗಳನ್ನೆಲ್ಲ ನೋಡ್ತಾ ಹೋದರೆ, ಅವರ ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ನೋಡ್ತಾ ಹೋದರೆ ಚೆನ್ನಾಗಿತ್ತು ಹೇಳ್ಬೇಕಂತಂದರೆ. ಎಷ್ಟು ಜನ ಹೋದ ತಕ್ಷಣ ಫೀಲ್ ಕೂಡ ಆಗಲಿಲ್ಲ ಹೇಳ್ಬೇಕಂತಂದರೆ. ಆದರೆ ಅವ್ರು ಯಾವಾಗ ಗೇಟ್ ದಾಟಿ ಹೊರಗಡೆ ಹೋಗ್ತಾರೆ, ಓ ಮೈ ಗಾಡ್ ಅಂತ ಅನ್ನೋ ಥರ ರೀತಿಯಲ್ಲಿ ರಿಯಾಕ್ಷನ್ ಇತ್ತು ಎಲ್ಲರದ್ದು. ಆಮೇಲೆ ಹೋದ್ಮೇಲೆ ಒಂದು ಸ್ವಲ್ಪ ಜನ ಏನು ಅಂದ್ಕೊಂಡ್ರು, ಓ ಪಕ್ಕ ಬರ್ತಾಳೆ ಅಂತ, ಏನೋ ಒಂದು ಟ್ವಿಸ್ಟ್ ಅಂತೂ ಇಟ್ಟಿದ್ದಾರೆ ಅಂತ. ಸೊ ಇಲ್ಲಿ ಯಾರು ಎಮೋಷ್ನಲಿ ತುಂಬ ಕನೆಕ್ಟ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಇದು ಫೀಲ್ ಆಗೇ ಆಗುತ್ತೆ. ಸೊ ನಮಗೂ ಮುಂಚೆನೇ ಗೊತ್ತಿತ್ತು ಅವರು ಸೀಕ್ರೆಟ್ ರೂಮಲ್ಲಿ ಹೋಗ್ತಾರೆ ಅಂತ. ಬಟ್ ಅವರು ಡಬಲ್ ಎಲಿಮಿನೇಷನ್ ಅಂತ ಅಂದ ತಕ್ಷಣ ಪಾಪ ರಕ್ಷಿತಾ ಅವ್ರಿಗೆ ಕಣ್ಣೀರು ಹಾಕಿ ನಾನು ಮತ್ತೆ ಬರಲ್ಲ ಅಂದ ತಕ್ಷಣ ನಿಜ ಹೇಳ್ತೀನಿ, ನನಗಂತೂ ತುಂಬಾ ಫೀಲ್ ಆಯಿತು. ಒಂಥರ ಓ ಮೈ ಗಾಡ್ ಏನಪ್ಪ ಇದು ಅಂತ ಅನಿಸೋ ಥರ ಕಣ್ಣೀರೇ ಬಂದುಬಿಡ್ತು ಅರ್ಧಕ್ಕೆ. ಅಲ್ಲಿ ಅಶ್ವಿನಿ ಗೌಡ ಅವ್ರ ಹತ್ರ ಅಲ್ಲಿ ಧ್ರುವಂತ್ ಅವ್ರು ಏನು ಕಾಯಿಲೆ ಇಲ್ಲ, ಅಶ್ವಿನಿ ಗೌಡ ಅವ್ರಿಗೆ ಒಂದು ಹೇಳಿ ಎಲ್ಲರಿಗೆ ಬಾಯಿ ಹೇಳಿ ಹೋಗೇ ಬಿಟ್ರು. ಆದರೆ ಅವ್ರಿಗೆ ಬೇಜಾರು ಇತ್ತು, ಕೋಪ ಕೂಡ ಇತ್ತು ಅಂತ ಅನಿಸ್ತು. ಆಮೇಲೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಯಾರ್ಯಾರ ಜೋಡಿ ಕ್ಲೋಸ್ ಆಗಿದ್ರು ಎಲ್ಲರೂ ಫೀಲ್ ಆಗಿದ್ದುಂಟು. ಆಮೇಲೆ ಅವರು ಹೋಗಬೇಕಾದ್ರೆ ಅವರು ರಕ್ಷಿತಾ ಶೆಟ್ಟಿ ಕೂಡ ಫೀಲ್ ಆಗಿದ್ದಾರೆ. ಆಮೇಲೆ ರಕ್ಷಿತಾ ಶೆಟ್ಟಿ ಅಂದ ತಕ್ಷಣವೇ ಮಾರ್ನಿಂಗ್ ಎದ್ದ ತಕ್ಷಣ ಅವ್ರ ಎನರ್ಜಿ ಲೆವೆಲ್ಲು ಹೈ. ಅಡುಗೆ ಮನೇಲಂತೂ ಎಲ್ಲ ಕೆಲಸನೂ ಮಾಡ್ತಿದ್ರು ಹೇಳ್ಬೇಕಂದ್ರೆ. ಆಮೇಲೆ ಬಿಗ್ ಬಾಸ್ ಮನೇಲಿ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಯಾವಾಗಲೂ ಸೌಂಡ್ ಕೇಳ್ತಾನೆ ಇರುತ್ತೆ ಹೇಳ್ಬೇಕಂದ್ರೆ. ಆಮೇಲೆ ಎನರ್ಜಿ ಲೆವೆಲ್ ಸಖತ್ತಾಗಿತ್ತು. ಸೊ ಇಲ್ಲಿ ನನಗೆ ಅನಿಸುತ್ತೆ ರಕ್ಷಿತಾ ಶೆಟ್ಟಿಗಿನ್ನ ಧ್ರುವಂತ್ ಅವರಿಗೆ ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನಿಸುತ್ತೆ. ಯಾಕಂದರೆ ಧ್ರುವಂತ್ ಅವರು ಮತ್ತು ರಕ್ಷಿತಾ ಶೆಟ್ಟಿ ಅವ್ರನ್ನ ಹೇಳಿರೋ ಪ್ರಕಾರ ಅವರಿಬ್ಬರ ನಡುವೆ ತುಂಬ ಮನಸ್ತಾಪಗಳಿದ್ದು, ಈಗ ಅದನ್ನು ಪ್ಲಸ್ ಪಾಯಿಂಟ್ ಆಗಿ ಇಟ್ಕೊಂಡು ಅವರು ಆಟನ ಶುರು ಮಾಡ್ಬೋದು. ಆಮೇಲೆ ಟಿ ವಿನಲ್ಲಿ ಇವಾಗ ಏನು ಬರ್ತಿದೆಯಲ್ಲ ಅದನ್ನೆಲ್ಲ ವೀಕ್ಷಣೆ ಮಾಡಿಕೊಂಡು ಆಮೇಲೆ ಅವರು ವಾಪಸ್ ಮನೆಗೆ ಹೋದ್ಮೇಲೆ ಅವ್ರವ್ರ ನಡುವೆ ತಂದಿಡುವಂಥ ಚಾನ್ಸಸ್ ತುಂಬ ಇದೆ ಹೇಳ್ಬೇಕಂತಂದ್ರೆ ಇವಾಗ. ಸೊ ಇದರಿಂದ ಧ್ರುವಂತ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಆಮೇಲೆ ಇಲ್ಲಿ ಧ್ರುವಂತ್ ಬಗ್ಗೆ ಯಾವ ಥರ ಮಾತಾಡ್ತಾರೆ, ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಯಾವ ಥರ ಮಾತಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಅವರು ಯಾರ್ಯಾರು ಏನೇನು ಮಾತಾಡ್ತಾರೆ ಅವ್ರ ಬಗ್ಗೆ ಅಂತ ತಿಳ್ಕೊಂಡು ಒಳಗಡೆ ಹೋಗಿ ಅದೆಲ್ಲ ಮಾಡೋ ರಿಯಾಕ್ಷನ್ಗೆ ಅವ್ರು ಹೇಗೆ ತೊಗೊತಾರೆ, ಏನು ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ಲೆವೆಲ್ಲು, ಅದನ್ನು ನೋಡಬೇಕು. ಆಮೇಲೆ ಈ ಪ್ರೋಮೋದಲ್ಲಿ ಒಂದಿಷ್ಟು ವಿಷಯ ಇದೆ, ಮಾತಾಡೋಣ ಬನ್ನಿ. ಸೀಕ್ರೆಟ್ ರೂಮ್ ನೋಡಬೇಕಂದ್ರೆ ಚೆನ್ನಾಗಿದೆ ನೋಡೋದಕ್ಕೆ. 2 ಸೋಫಾನು ಸಪ್ರೇಟ್ ಆಗಿದೆ, ಟಿ ವಿ ಇದೆ, ಎಲ್ಲ ಅವರೇ ಏನೇನು ಬೇಕು ಎಲ್ಲನೂ ಇಟ್ಟಿದ್ದಾರೆ. ನಿಜ ಹೇಳ್ಬೇಕಂದ್ರೆ ಇಬ್ಬರು ಲಕ್ಕಿನಿ ಅಂತ ಹೇಳ್ಬೋದು. ಏನು ಕೆಲಸ ಮಾಡೋಂಗಿಲ್ಲ ಏನಿಲ್ಲ, ತಾವು ಮಾಡಿಕೊಂಡು ಆಮೇಲೆ ಈ ಥರ ಲಕ್ಸುರಿಯಸ್ ಲೈಫ್ನ ಲೀಡ್ ಮಾಡೋದಿದೆಯಲ್ಲ, ನಿಜ ಲಕ್ಕಿ ಅಂತ ಹೇಳ್ಬೋದು. ಮತ್ತು ಅದು ಅಲ್ಲದೆ ಇವಾಗ ಕ್ಯಾಮ್ರಾ ಅವರಿಬ್ಬರನ್ನು ಮೇನ್ ಫೋಕಸ್ ಮಾಡುತ್ತೆ. ಅಲ್ಲಿ ಧ್ರುವಂತ್ ಅವ್ರು ಕುತ್ಕೊಂಡು ರಕ್ಷಿತಾ ಶೆಟ್ಟಿಗೆ ಹೇಳ್ತಿದ್ದಾರೆ. ಮೇ ಬಿ ರಕ್ಷಿತಾಗೆ ಅರ್ಥ ಆಗಿಲ್ವೇನು, ನೋಡು ನಾವು ಇಲ್ಲಿ ಕುತ್ಕೊಂಡು ಅವ್ರು ನಮ್ಮ ಬಗ್ಗೆ ಏನೇನು ಮಾತಾಡ್ತಾರೆ ಅಂತ ತಿಳ್ಕೊಬೋದು ಅಂತ. ಬಟ್ ಇಲ್ಲಿ ರಕ್ಷಿತಾಗೆ ಕನ್ನಡ ಆಗೋದು ಸ್ವಲ್ಪ ಕಷ್ಟ ಅರ್ಥ ಆಗೋದು. ಎಕ್ಸಾಂಪಲ್ ಅಂತಂದರೆ ನಿನ್ನೆ ಆಗಿರೋ ಇನ್ಸಿಡೆಂಟೇ ನೋಡಿ ಧನುಷ್ ಅವ್ರಿಗೆ ಪಾಪ ಅಂತ ಕೊಟ್ಟು ಬರ್ತಾರೆ. ಆಮೇಲೆ ಅದು ಸುದೀಪ್ ಸರ್ ವಾಪಸ್ ಬನ್ನಿ ಅದು ಹಂಗಲ್ಲ ಅಂತ ಹೇಳ್ತಾರೆ. ಸೊ ಈ ಥರ ಆದಾಗ ಈಗ ಅಲ್ಲಿರೋರು ಏನೋ ಒಂದು ಮಾತುಗಳನ್ನ ಹೇಳ್ತಿರ್ತಾರೆ. ಇಲ್ಲಿ ರಕ್ಷಿತಾ ತಗೊಳ್ಳೋದೇ ಬೇರೆ ವೇ ಆಗುತ್ತೆ ಅಂತ ನನಗನ್ಸುತ್ತೆ. ಈ ರಜತ್ ಅವ್ರು ಒಂದು ಮಾತು ಹೇಳ್ತಾರೆ, ಅವ್ರು ಹೋಗುವಾಗ ರಕ್ಷಿತಾ ಹೋಗುವಾಗ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರಿತ್ತು. ಬಟ್ ಧ್ರುವಂತ್ ಹೋಗುವಾಗ ಯಾರಲ್ಲೂ ಏನು ಫೀಲಿಂಗ್ ಬರಲಿಲ್ಲ. ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ನೋಡೋಣ. ಸೊ ಇದನ್ನು ಎಪಿಸೋಡ್ ನೋಡಿದಾಗ ಡೀಟೇಲ್ ಆಗಿ ಮಾತಾಡೋಣ. ಸೊ ಈ ಮಾತುಗಳನ್ನ ಕೇಳಿ ರಕ್ಷಿತಾ ಶೆಟ್ಟಿ ಅವರು ಕಣ್ಣೀರು ಹಾಕ್ತಿದ್ದಾರೆ ಹೇಳ್ಬೇಕಂದ್ರೆ. ಬಟ್ ಇಲ್ಲಿ ಧ್ರುವಂತಿಗೆ ಕೋಪ ಒಂದೇ ಬರುತ್ತೆ ಆ ಮಾತುಗಳನ್ನ ಕೇಳಿದ್ಮೇಲೆ. ಆಮೇಲೆ ರಕ್ಷಿತಾ ಹೇಳ್ತಾರೆ ನನ್ನ ಜನ ನನ್ನನ್ನು ಬಿಟ್ಟು ಕೊಡಲಿಲ್ಲ ಅಂತ. ಸೊ ನಿನ್ನೆ ನೀವು ನೋಡಿರ್ಬೋದು, ಇಲ್ಲಿ ರಘುವನ್ನ ಫೀಲ್ ಮಾಡಿದ್ರು, ಮಾಳುವನ್ನ ಫೀಲ್ ಮಾಡಿದ್ರು, ಆಮೇಲೆ ಗಿಲ್ಲಿ ಅಂತೂ ತುಂಬಾ ಫೀಲ್ ಮಾಡ್ಕೊಂಡ. ಆಮೇಲೆ ರಜತ್ ಅವರು ಕೂಡ ತುಂಬಾ ಫೀಲ್ ಮಾಡ್ಕೊಂಡ್ರು. ಇಲ್ಲಿ ಧ್ರುವಂತ್ ಅವರು ಪಟ್ ಅಂತ ಬದಲಾದ್ರು, ಇಡೀ ಸೀಸನ್ ನಿಮ್ಮ ನಾಟಕಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಅಂತ. ರಕ್ಷಿತಾ ದೇವರೇ ಒಂದು ರೂಮಲ್ಲಿ ಇವ್ರ ಜೊತೆ ಹೇಗೆ ಇರೋದು ಅಂತ ಹೇಳ್ತಿದ್ದಾರೆ. ಬಟ್ ರಕ್ಷಿತಾಗೆ ಕಷ್ಟ ಆಗುತ್ತೆ. ಧ್ರುವಂತ್ ಸಡನ್ ಚೇಂಜ್ ನಿಜ ಹೇಳ್ಬೇಕಂದ್ರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇಲ್ಲಿ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಅಂತ ಅದ್ರ ಮೇಲೆ ಹೋಗುತ್ತೆ. ಇಲ್ಲಿ ನಿಜ ಹೇಳ್ಬೇಕಂದ್ರೆ ಮೆಂಟಲ್ ಸ್ಟೇಟಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬರು ಜೋಡಿ ಮಾತಾಡಲೇಬೇಕು, ಮಾತಾಡಲಿಲ್ಲ ಅಂತಂದರೆ ತಲೆ ಔಟ್ ಆಗಿ ಹೋಗುತ್ತೆ. ಬಟ್ ಇಬ್ಬರು ಕಾಂಬಿನೇಷನ್ ಮಾತ್ರ ಸಖತ್ತಾಗಿದೆ ಹೇಳ್ಬೇಕಂದ್ರೆ, ಉತ್ತರ ದಕ್ಷಿಣ ಅನ್ನೋ ಥರ. ಎಷ್ಟು ದಿನ ಏನು ಅಂತ ಗೊತ್ತಿಲ್ಲ, ಬಟ್ ಒಟ್ಟಾರೆ ಚೆನ್ನಾಗಿದೆ. ಬಟ್ ಇಬ್ಬರು ಜಗಳ ಮಾಡಿದರೆ ಏನು ಗತಿ ಅಂತಲೂ ಗೊತ್ತಾಗ್ತಿಲ್ಲ. ಎಪಿಸೋಡ್ ಹೇಗೆ ಹೋಗುತ್ತೆ ಅಂತ ನೋಡಬೇಕಿನ್ನು, ನೋಡೋಣ. ಒಟ್ಟಾರೆ ಚೆನ್ನಾಗಿದೆ. ಸೀಕ್ರೆಟ್ ರೂಮ್ ಬರಬೇಕಾಗಿತ್ತು, ಬಂತು. ಒಂದು ಒಟ್ಟಲ್ಲಿ ಚೆನ್ನಾಗಿ ಹೋಗುತ್ತೆ ಅನ್ಕೊತೀನಿ. ಆಮೇಲೆ ಈ ಸೀಕ್ರೆಟ್ ರೂಮಲ್ಲಿ ನಿಮ್ಮ ಪ್ರಕಾರ ಯಾರು ಇರಬೇಕಾಗಿತ್ತು ಅಂತ ಅನಿಸುತ್ತೆ, ಕಮೆಂಟ್ ಮಾಡಿ ನೋಡೋಣ ಕಮೆಂಟ್ ಸೆಕ್ಷನಲ್ಲಿ. ಓಕೆ ಗೈಸ್, ಸಿಗೋಣ ಮತ್ತೊಂದು ವೀಡಿಯೋನಲ್ಲಿ. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.